ಓಂ ಶಾಂತಿ. ಭಕ್ತಿ ಮಾರ್ಗದಲ್ಲಿ ಭಗವದ್ ಮೂರ್ತಿಗಳನ್ನು ನೋಡಲು 100 ಕಣ್ಣು ಸಾಲದು ಅಂತ ವರ್ಣನೆ ಮಾಡ್ತಾ ಬಂದಿದ್ದೇವೆ. ಆದರೆ ಸ್ವಯಂ ಪರಮಾತ್ಮನೇ ಈ ಜಗತ್ತಿಗೆ ಅವತರಿಸಿರುವಾಗ ಅವನಿಂದ ಪಡೆಯುವ ಜ್ಞಾನವನ್ನು ತಿಳಿದುಕೊಳ್ಳಲು, ಆ ಸುಖವನ್ನು ಅನುಭವಿಸಲು, ಭಗವದ್ ಶಕ್ತಿಯನ್ನು ಆಘ್ರಾಣಿಸಲು, ಆ ಭಗವದ್ ಶಕ್ತಿಯನ್ನು ಪಡೆದುಕೊಂಡ ಸುಖವನ್ನು ಎಲ್ಲರಿಗೂ ತೋರಿಸಲು ನಮಗೆ 100 ಯಾಕೆ 1000 ಕಣ್ಣಿದ್ರೂ ಸಾಲದು ಆತ್ಮೀಯರೇ. ಎಂತೆಂತಹ ಗ್ರಂಥಗಳನ್ನು ಓದಿದರೂ ಸಹ ಗೊಂದಲಕ್ಕೊಳಗಾಗಿರುವ ಮಾನವರಿಗೆ ಯಥಾರ್ಥವಾದ ಸರಳವಾದ ಭಾಷೆಯಲ್ಲಿ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು, ಭೂತ ವರ್ತಮಾನ ಭವಿಷ್ಯದ ಸತ್ಯವನ್ನು ಎಷ್ಟು ಸರಳವಾಗಿ ಪರಮಾತ್ಮ ಮನವರಿಕೆ ಮಾಡಿಕೊಡ್ತಿದ್ದಾನೆ. ನಾವೆಷ್ಟು ಭಾಗ್ಯಶಾಲಿಗಳಲ್ವೇ. ಪರಮಾತ್ಮನ ಈ ಜ್ಞಾನದ ಯಾತ್ರೆಯಲ್ಲಿ ಮುಂದೆ ಹೆಜ್ಜೆ ಇಡುತ್ತಾ ಈ ಮಾನವ ಸೃಷ್ಟಿ ಎನ್ನುವುದು ಒಂದು ಮೇಲಿನಿಂದ ಕೆಳಗೆ ಇಳಿಯುವ ಮೆಟ್ಟಿಲುಗಳ ಸರಣಿ ಇದ್ದಂತೆ. ಈಗಾಗಲೇ ನಾವು ಈ ಮಾನವ ಸೃಷ್ಟಿ ಕಾಲಚಕ್ರ, ಈ ಮಾನವ ಸೃಷ್ಟಿ ಒಂದು ಕಲ್ಪವೃಕ್ಷ, ಇದನ್ನ ಮನವರಿಕೆ ಮಾಡಿಕೊಂಡಿದ್ದೇವೆ. ಹಾಗೆ ಈ ಮಾನವ ಸೃಷ್ಟಿ ಎನ್ನುವುದು ಏರುವ ಕಲೆ ಮತ್ತು ಇಳಿಯುವ ಕಲೆಯ ಒಂದು ಆಟ. ಇಡೀ ಮಾನವ ಸೃಷ್ಟಿಯ ಈ ಆಟ ಭಾರತವನ್ನೇ ಅವಲಂಬಿಸಿದೆ. ಭಾರತದ ಉತ್ಥಾನ ಪತನದ ಕಥೆಯೇ ಇಡೀ ಸೃಷ್ಟಿಗೆ ಆಧಾರವಾಗಿದೆ. ಆದ್ದರಿಂದ ನಾವಿವತ್ತು ಭಾರತದ ಉತ್ಥಾನ ಹಾಗೂ ಪತನದ ಕಥೆಯನ್ನ ಪರಮಾತ್ಮ ತಿಳಿಸಿದ ರೀತಿಯಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹೇಗೆ ನಾವು ಚಿಕ್ಕವರಿರುವಾಗಿನಿಂದ ಕಥೆ ಕೇಳುವಾಗ ಒಂದೊಂದು ಕಾಲದಲ್ಲೊಬ್ಬ ರಾಜ ಇದ್ದ ಅಂತ ಕಥೆ ಕೇಳ್ತೇವೆ ಅಲ್ವಾ? ಲಾಂಗ್ ಲಾಂಗ್ ಎಗೋ ಒನ್ಸ್ ಅಪಾನ್ ಅ ಟೈಮ್ ದೆರ್ ವಾಸ್ ಅ ಕಿಂಗ್ ಅಂತ ಬಾಲ್ಯದ ಕಥೆಗಳೆಲ್ಲ ಶುರುವಾಗ್ತವೆ. ಭಗವಂತನೂ ಸಹ ನಮಗೆ ಈ ಸೃಷ್ಟಿಯ ಇತಿಹಾಸವನ್ನ ಕಥಾ ರೂಪದಲ್ಲಿ ತಿಳಿಸ್ತಾ ಇದ್ದಾನೆ. ಬನ್ನಿ, ಸ್ವಯಂ ಈ ಸೃಷ್ಟಿಯ ಕರ್ತನಾದ, ಸೃಷ್ಟಿಯ ಪರಿವರ್ತನೆಗೆ ಕಾರಣನಾದ, ವಿಶ್ವ ಕಲ್ಯಾಣಕಾರಿಯಾದ ಪರಮೇಶ್ವರ ಪರಮಾತ್ಮನಿಂದ ನಾವು ಕೇಳಿ ಅನುಭವಿಸಿದ ಸೃಷ್ಟಿಯ ಕಥಾನಕವನ್ನ ಕೇಳೋಣ. ಈ ಸೃಷ್ಟಿ ಶುರುವಾಗುವುದು ಸೃಷ್ಟಿಯ ಸುಂದರ ಸುವರ್ಣ ಬೆಳಗಿನೊಂದಿಗೆ. ಅದು ಸತ್ಯಯುಗ. ಸಂಪೂರ್ಣ ಪರಿಪೂರ್ಣತೆಯ ಜಗತ್ತು ಅದು. 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು ಆಗಿರುವ ಮನುಷ್ಯರು, ಯಾರನ್ನ ದೇವಾತ್ಮರು ಅಂತ ಕರೆಯಲಾಗುತ್ತೆ, ಅವರಿರುವ ಜಗತ್ತಾಗಿತ್ತು ಅದು. ಸತ್ಯಯುಗ 1250 ವರ್ಷಗಳ ಈ ಕಾಲಘಟ್ಟ, ಮನುಷ್ಯ ಅಲ್ಲಿ 150 ವರ್ಷಗಳಷ್ಟು ಕಾಲ ಬದುಕ್ತಾ ಇದ್ದ, ದೀರ್ಘಾಯುಷಿಯಾಗಿದ್ದ, ಆರೋಗ್ಯವಂತನಾಗಿದ್ದ. ಯಾವುದೇ ಆಸ್ಪತ್ರೆಗಳಿರಲಿಲ್ಲ, ವೈದ್ಯರಿರಲಿಲ್ಲ, ಕೋರ್ಟು ಕಚೇರಿಗಳಿರಲಿಲ್ಲ, ನ್ಯಾಯಾಧೀಶರಿರಲಿಲ್ಲ. ಅಷ್ಟೇ ಯಾಕೆ, ಅಲ್ಲಿಯ ಮಹಾರಾಜರುಗಳಿಗೆ ಮಂತ್ರಿಗಳು ಇರಲಿಲ್ಲ. ಬಹಳ ಸುಭಿಕ್ಷವಾದ ಸ್ವರ್ಗ ಅಂತ ಕರೆಸಿಕೊಳ್ಳುವ ಆ ಲೋಕ ಸತ್ಯಯುಗ ಅಂತ ಕರೆಸಿಕೊಳ್ಳುತ್ತೆ ಈ ಸೃಷ್ಟಿಯ ಕಾಲ ಚಕ್ರದಲ್ಲಿ. ಈ ಮೊದಲನೆಯ ಯುಗ ಸತ್ಯಯುಗ. ಇದನ್ನ ಚಿನ್ನದ ಯುಗ, ಬಂಗಾರದ ಯುಗ, ಗೋಲ್ಡನ್ ಏಜ್ ಅಂತ ಕರೆಯಲಾಗ್ತದೆ. ಅಲ್ಲಿರುವ ಪ್ರಾರಂಭದ ಜನಸಂಖ್ಯೆ ಎಷ್ಟು? ಸತ್ಯಯುಗದ ಒಟ್ಟಾರೆ ಇಡೀ ವಿಶ್ವದ ಸತ್ಯಯುಗದ ಕಾಲದ ಪ್ರಾರಂಭದ ಜನಸಂಖ್ಯೆ ಕೇವಲ 9 ಲಕ್ಷ ಅಲ್ವಾ? ಆಶ್ಚರ್ಯವಾಗುತ್ತೆ. ಈಗ ಎಷ್ಟು ಕೋಟಿಯಲ್ಲಿದ್ದೇವೆ, ಆಗ ಎಷ್ಟು ಲಕ್ಷಗಳಲ್ಲಿದ್ವಿ. ಉಳಿದೆಲ್ಲ ಆತ್ಮಗಳು ಪರಮಧಾಮದಲ್ಲಿ ವಿಶ್ರಾಂತಿಯಲ್ಲಿ ಇರ್ತಾರೆ. ಕೇವಲ 9 ಲಕ್ಷ ಪಾತ್ರಧಾರಿಗಳಿಂದ ಈ ಸೃಷ್ಟಿಯ ಪ್ರಾರಂಭವಾಯಿತು. ಸೃಷ್ಟಿ ನಾಟಕದ ಮೊದಲ ದೃಶ್ಯ ತೆರೆಯ ಮೇಲೆ ಕಾಣಿಸಿಕೊಂಡಿತು. ತುಂಬ ಸುಖವಾದ ಜೀವನ,
ಪುಷ್ಪಕ ವಿಮಾನಗಳಲ್ಲಿ ಸಂಚಾರ, 8 ವರ್ಷದ ಮಗುವೆ ಓಡಿಸಿದರೂ ಅಪಘಾತವಾಗದಂತಹ ತುಂಬಾ ಸುಧಾರಿತವಾದ ವ್ಯವಸ್ಥೆ, ಯಾವುದೇ ರೀತಿಯ ಅಶಾಂತಿ ಅವ್ಯವಸ್ಥೆ ಇಲ್ಲದ ಸುಂದರವಾದ ಆ ಜಗತ್ತು, ಸೌಮ್ಯವಾದ ಪ್ರಕೃತಿ, ಹುಲಿ ಮತ್ತು ಹಸು ಒಂದೇ ಕಡೆ ನೀರು ಕುಡಿತಿದ್ವು ಅಂತ ಈ ಸುವರ್ಣ ಯುಗದ ವರ್ಣನೆ. ಅಂದ್ರೆ ಅಷ್ಟು ಸಾತ್ವಿಕವಾದ ಸಹಬಾಳ್ವೆಯ ಸದ್ಭಾವನೆಯ ದ್ಯೋತಕವಾಗಿತ್ತು ಸತ್ಯಯುಗ. ಸತ್ಯಯುಗದಲ್ಲಿರುವ ಮಹಾರಾಜರುಗಳ ವಂಶವನ್ನ ಸೂರ್ಯವಂಶ ಅಂತ ಕರೆಯಲಾಗ್ತಾ ಇತ್ತು. ಅಲ್ಲಿಯ ಆ ವರ್ಣ ವ್ಯವಸ್ಥೆಯಲ್ಲಿ ಸತ್ಯಯುಗದಲ್ಲಿರುವ ಎಲ್ಲ ಮನುಷ್ಯಾತ್ಮರು ದೇವತಾ ವರ್ಣದವರಾಗಿದ್ರು. ದೈವತ್ವವೇ ಅವರ ಜೀವನವಾಗಿತ್ತು, ದೇವತಾ ಗುಣಗಳೇ ಅವರ ವ್ಯಕ್ತಿತ್ವವಾಗಿತ್ತು. ಎಲ್ಲರೂ ಪರಸ್ಪರ ತುಂಬಾ ಸುಖ ಶಾಂತಿಯಿಂದ ಬದುಕ್ತಾ ಇದ್ರು. ಹಾಗಾದ್ರೆ 1250 ವರ್ಷ ಅವಧಿಯಲ್ಲಿ 150 ವರ್ಷಗಳಷ್ಟು ಸುದೀರ್ಘ ಕಾಲ ಬದುಕುವ ದೇವತಾತ್ಮರುಗಳು ಎಷ್ಟು ಪುನರ್ಜನ್ಮವನ್ನ ಪಡೆದರು ಅಂದ್ರೆ 8 ಪುನರ್ಜನ್ಮಗಳನ್ನ ಪಡೆತಿದ್ರು. 1250 ವರ್ಷದ ಆ ಸ್ಪ್ಯಾನ್ ಅಲ್ಲಿ, ಆ ಅವಧಿಯಲ್ಲಿ ಬಹಳ ಅಂದ್ರೆ ಮನುಷ್ಯಾತ್ಮ 8 ಪುನರ್ಜನ್ಮಗಳನ್ನ ಪಡೆದುಕೊಳ್ತಾ ಇದ್ದ. ಸತ್ಯಯುಗದ ಮೊದಲ ಮಹಾರಾಜ, ವಿಶ್ವ ಮಹಾರಾಜನ್ ಅಂತ ಕರೆಯಲ್ಪಡುವವರು ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರಾಗಿದ್ರು. ಗಮನಿಸಬೇಕು, ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ, ಮೊದಲು ಲಕ್ಷ್ಮಿ ನಂತರ ನಾರಾಯಣ. ಸ್ತ್ರೀ ಪುರುಷರ ಭೇದ ಭಾವವಿಲ್ಲದ, ಸಮಾನವಾದ ಗೌರವವಿದ್ದ, ಯಾವುದೇ ತಾರತಮ್ಯವಿಲ್ಲದ, ಯಾರಿಗೂ ಏನೂ ಕೊರತೆ ಇಲ್ಲದ ಸಂಪೂರ್ಣ ನೆಮ್ಮದಿಯ ಸಾಮ್ರಾಜ್ಯ ಸತ್ಯಯುಗ. ಅದನ್ನ ಫುಲ್ ಮೂನ್ ಅನ್ಬಹುದು, ಬೆಳದಿಂಗಳಿದ್ದ ಹಾಗೆ ಎಲ್ಲದರಲ್ಲಿಯೂ ಸಂಪೂರ್ಣತೆ, ಪರ್ಫೆಕ್ಷನ್ ಇತ್ತು. 8 ಜನ್ಮಗಳು ಕಳೆದ ಬಳಿಕ 9ನೆಯ ಜನ್ಮ ಪ್ರಾರಂಭವಾದಾಗ ತ್ರೇತಾಯುಗ ಶುರುವಾಯಿತು. ಸತ್ಯಯುಗದಲ್ಲಿ ಮನುಷ್ಯಾತ್ಮನ ಜೀವನದಲ್ಲಿ ಸತೋ ಪ್ರಧಾನತೆಯೇ ಪ್ರಾಧಾನ್ಯತೆಯನ್ನು ಹೊಂದಿತ್ತು. ಮನುಷ್ಯ ಸತೋ ಪ್ರಧಾನನಾಗಿದ್ದ, ಸಾತ್ವಿಕತೆ ಪ್ರಧಾನವಾಗಿತ್ತು, ಸತೋ ಪ್ರಧಾನ ಗುಣವನ್ನ ಅವನು ಹೊಂದಿದ್ದ. ಕಾಲಕ್ರಮೇಣ ತ್ರೇತಾಯುಗ ಬಂತು, ರಾಜಗದ್ದಿಗೆಗಳು ಬದಲಾದವು. ಸತ್ಯಯುಗದ ಕೊನೆಯಲ್ಲಿ, ತ್ರೇತಾಯುಗದ ಪ್ರಾರಂಭದಲ್ಲಿ ಸೃಷ್ಟಿಯ ಜನಸಂಖ್ಯೆ ಸುಮಾರು 2 ಕೋಟಿಯಷ್ಟು. ನೋಡಿ, ಪ್ರಾರಂಭದಲ್ಲಿ 9 ಲಕ್ಷ, ನಿಧಾನಕ್ಕೆ ಹೆಚ್ಚಾಗ್ತಾ ತ್ರೇತಾಯುಗದ ಪ್ರಾರಂಭದ ಹೊತ್ತಿಗೆ 2 ಕೋಟಿ ಇಡೀ ವಿಶ್ವದ ಜನಸಂಖ್ಯೆ. ಆಗಲೂ ಸಹ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಮುಂದುವರೆದಿತ್ತು. ಜಗತ್ತಿಗೆಲ್ಲ ಒಂದೇ ಧರ್ಮ, ಒಂದೇ ಭಾಷೆ, ಒಬ್ಬನೇ ರಾಜ. ಏಕಚಕ್ರಾಧಿಪತ್ಯದ ಕನಸನ್ನ ಹಿಟ್ಲರ್ ಕಂಡ, ನೆಪೋಲಿಯನ್ ಕಂಡ, ಇನ್ಯಾರೋ ಕಂಡ್ರು. ಯಾರಿಂದಲೂ ವಿಶ್ವದಲ್ಲಿ ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸುವುದು ಸಾಧ್ಯವಾಗಲಿಲ್ಲ. ಯಾವ ಮನುಷ್ಯರಿಂದಲೂ ಇದು ಸಾಧ್ಯವಾಗಲ್ಲ. ಸ್ವಯಂ ಪರಮಾತ್ಮನೇ ಸ್ಥಾಪಿಸಿರುವ ಚೈತನ್ಯ ಶಿವಾಲಯ ಅಂತ ಕರೆಸಿಕೊಳ್ಳುವ ಸತ್ಯಯುಗ ಏಕಚಕ್ರವರ್ತಿಯ ವಿಶ್ವ ಮಹಾರಾಜನ ಆಳ್ವಿಕೆಯಲ್ಲಿ ಸುಖವಾಗಿತ್ತು. ನಂತರ ತ್ರೇತಾಯುಗ ಪ್ರಾರಂಭವಾದಾಗ ಶ್ರೀ ಸೀತೆ, ಶ್ರೀರಾಮನ ರಾಜ್ಯ ಶುರುವಾಯಿತು. ಸತೋ ಪ್ರಧಾನತೆಯಲ್ಲಿ ಸ್ವಲ್ಪ ಅಂಶ ಕಡಿಮೆಯಾಯಿತು. ಸಾತ್ವಿಕತೆ ಮಾನವನ ಜೀವನದಲ್ಲಿತ್ತು. ಸತೋ ಗುಣವಿತ್ತು ಅಥವಾ ಸತೋ ಸಾಮಾನ್ಯವಾದ ಗುಣವಿತ್ತು. ತ್ರೇತಾಯುಗದಲ್ಲಿ ದೇವತಾವರ್ಣ ಬದಲಾಗಿ ಕ್ಷತ್ರಿಯ ವರ್ಣ ಅಂತ ಕರೆಸಿಕೊಳ್ಳುವುದಕ್ಕೆ ಶುರು ಮಾಡಿದ್ರು ಮನುಷ್ಯರು. ಸೂರ್ಯವಂಶ ಬದಲಾಗಿ ಚಂದ್ರವಂಶ ಅಂತ ಇಲ್ಲಿಯ ವಂಶ, ರಾಜವಂಶ ಚಂದ್ರವಂಶವಾಯಿತು. ಗಮನಿಸಬೇಕು, ಸತ್ಯಯುಗದಿಂದ ತ್ರೇತಾಯುಗಕ್ಕೆ ರಾಜಗದ್ದಿಗೆ ವರ್ಗಾವಣೆಗೊಂಡಾಗ ಯಾವ ಯುದ್ಧವಾಗಲಿಲ್ಲ, ಹಸ್ತಾಂತರವಾಯಿತು ಅಷ್ಟೆ. ರಾಜಗದ್ದಿಗೆ ಹಸ್ತಾಂತರವಾಯಿತು. 1250 ವರ್ಷಗಳ ತ್ರೇತಾಯುಗದ ಅವಧಿಯಲ್ಲಿ ಮಾನವಾತ್ಮರು ಸುಮಾರು 12 ಪುನರ್ಜನ್ಮಗಳನ್ನು ಪಡೆದರು. ಸರಾಸರಿ ಆಯುಸ್ಸು
ಸುಮಾರು 125 ವರ್ಷಗಳಾಯಿತು. ಆಯುಸ್ಸು ಸ್ವಲ್ಪ ಕಡಿಮೆಯಾಯಿತು, ಜನ್ಮಗಳು ಸ್ವಲ್ಪ ಜಾಸ್ತಿ ಆದವು. 16 ಕಲಾ ಸಂಪೂರ್ಣರಾಗಿದ್ದ ಮಾನವರು 14 ಕಲೆಗೆ ಬಂದರು. 2 ಕಲೆಗಳು ಕಡಿಮೆಯಾದವು. ಆದರೂ ಇಲ್ಲಿಯೂ ಸಹ ಆದಿ ಸನಾತನ ದೇವತಾ ಧರ್ಮ, ಒಬ್ಬನೇ ರಾಜ, ಆ ಪದ್ಧತಿ ಮುಂದುವರಿಯಿತು. ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಯಿತು. ಸಾತ್ವಿಕತೆಗೆ ಬರಗಾಲವಿರಲಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಹೇಗೆ ವಾಸ ಮಾಡ್ತಾ ಮಾಡ್ತಾ ಮನೆ ಹಳೆಯದಾಗುತ್ತೆ ಹಾಗೆ ಈ ಸೃಷ್ಟಿಯು ಸ್ವಲ್ಪ ಹಳೆಯದಾಯಿತು. ಒಂದು ಯುಗ ಕಳೆದು ಹೋಯಿತು, 2ನೇ ಯುಗ ಪ್ರಾರಂಭವಾಯಿತು. ಆದರೆ ಗಮನಿಸಬೇಕು, ಎಲ್ಲಿಯೂ ಭಕ್ತಿ ಇರಲಿಲ್ಲ, ಯಾರೂ ದುಃಖಿತರಾಗಿರಲಿಲ್ಲ, ಎಲ್ಲಿಯೂ ಅಶಾಂತಿ ಇರಲಿಲ್ಲ, ಪರಸ್ಪರ ಭೇದ ಭಾವಗಳಿರಲಿಲ್ಲ, ಈ ಶಬ್ದಗಳೇ ಇರಲಿಲ್ಲ, ಈ ಶಬ್ದಗಳ ಡಿಕ್ಷನರಿಯೇ ಇರಲಿಲ್ಲ. ಅಷ್ಟು ಒಂದು ಸದ್ಭಾವನೆಯ ಸೋದರತೆಯ ವಾತಾವರಣ ಎಲ್ಲೆಲ್ಲೂ ಇತ್ತು. ಹಾಗಂತ ಅದೇನು ಸನ್ಯಾಸಿಗಳ ರಾಜ್ಯವಾಗಿರಲಿಲ್ಲ, ಎಲ್ಲರೂ ಸಂಸಾರಿಗಳೇ, ಲಕ್ಷ್ಮೀನಾರಾಯಣರು ಗೃಹಸ್ಥಿಗಳೇ, ಹಾಗೆ ರಾಮ ಸೀತೆಯೂ ಸಹ. ಆದರೆ ಪವಿತ್ರ ಗೃಹಸ್ಥಾಶ್ರಮ ಅಲ್ಲಿತ್ತು. ವಿಕಾರಗಳ ಪ್ರವೇಶತೆ ಇರಲಿಲ್ಲ, ದೇಹಭಾವದ ಆಕರ್ಷಣೆ ಇರಲಿಲ್ಲ, ಯಾವುದೇ ರೀತಿಯ ಘರ್ಷಣೆ ಇರಲಿಲ್ಲ. ಶಾಸ್ತ್ರಗಳಲ್ಲಿ ವರ್ಣಿಸಿರುವ ರಾವಣನೂ ಇರಲಿಲ್ಲ ತ್ರೇತಾಯುಗದಲ್ಲಿ. ಹೀಗೆ ಮೆಟ್ಟಿಲನ್ನ ಇಳಿತಾ ಇಳಿತಾ ಇಳಿತಾ, ಜನ್ಮ ಪುನರ್ಜನ್ಮಗಳ ಮೆಟ್ಟಿಲನ್ನ ಇಳಿತಾ ಇಳಿತಾ, ಸ್ವಲ್ಪ 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 ಆತ್ಮನಲ್ಲಿಯ ನಿರ್ವಿಕಾರಿ ಗುಣ, ಸತೋಪ್ರಧಾನತೆ ಕಡಿಮೆಯಾಗ್ತಾ ಆಗ್ತಾ ಆಗ್ತಾ ಬ್ರಹ್ಮನ ಹಗಲು ಅಂತ ಕರೆಸಿಕೊಳ್ಳುವ ಸತ್ಯ ತ್ರೇತಾಯುಗ ಕಳೆಯುವ ಹಂತ ಬಂದಾಗ, 2,500 ವರ್ಷಗಳು ಗತಿಸಿ ಹೋದಾಗ ಈ ಜಗತ್ತಿನ ಜನಸಂಖ್ಯೆ 33 ಕೋಟಿಯಾಯಿತು. ಆದ್ರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ದೇವತೆಗಳನ್ನ 33 ಕೋಟಿ ಅಂತ ಹೇಳಲಾಗುತ್ತೆ. ದೇಹಭಾವವಿಲ್ಲದ ದೇವಭಾವವನ್ನ ಹೊಂದಿರುವ ದೇವತೆಗಳು 33 ಕೋಟಿ. ಅದು ತ್ರೇತಾಯುಗದ ಕೊನೆಯ ಜನಸಂಖ್ಯೆ. ಸತ್ಯ ತ್ರೇತಾಯುಗದಲ್ಲಿ ಮನುಷ್ಯನಿಗೆ 2 ಕಿರೀಟಗಳಿದ್ವು. ಒಂದು ರತ್ನಖಚಿತವಾದ ಕಿರೀಟ, ಇನ್ನೊಂದು ಪವಿತ್ರತೆಯ ಪ್ರಭಾವಳಿಯ ಕಿರೀಟ. ಈ 2 ಕಿರೀಟಗಳಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಕಿರೀಟ ಮಾತ್ರ ಮುಂದುವರೆದಿತ್ತು. ಎಲ್ಲರಲ್ಲೂ ಪವಿತ್ರತೆಯೇ ಪ್ರಧಾನ ಅಂಶವಾಗಿತ್ತು. ನಿರ್ವಿಕಾರಿತನ ಜನಜೀವನದ ಸಹಜ ಸಾಮಾನ್ಯ ವೃತ್ತಿಯಾಗಿತ್ತು. ಸಂತಾನಾಭಿವೃದ್ಧಿ ಆಗ್ತಾ ಇತ್ತು, ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಆದರೆ ವಿಕಾರಗಳಿರಲಿಲ್ಲ, ದೇಹಭಾವವಿರಲಿಲ್ಲ, ಯಾವುದೇ ರೀತಿಯ ವಿಕಾರಿ ಪ್ರವೃತ್ತಿಗಳಿರಲಿಲ್ಲ, ಯುದ್ಧಗಳಿರಲಿಲ್ಲ, ಭಕ್ತಿ ಇರಲಿಲ್ಲ, ಪೂಜೆ ಇರಲಿಲ್ಲ, ಯಾವುದೂ ಇಲ್ಲದ ಸುಖ ಸಮೃದ್ಧಿಯ ಸ್ವರ್ಗ ಅಂತ ಕರೆಸಿಕೊಳ್ಳುವ ವಿಶ್ವಗುರು ಆಗಿದ್ದ ಈ ಜಗತ್ತಿನ ಒಂದು ಅತಿ ಸುಂದರವಾದ ಸಮಯ ಅದು. ನಂತರ ಬಂತು ದ್ವಾಪರ ಯುಗ. ದ್ವಾಪರ ಹೇಳುವ ಹಾಗೆ ದೋಪುರ್, ದ್ವಾ ಅಂದ್ರೆ 2. ಗಮನಿಸಬೇಕಾದ ಅಂಶ, ಸತ್ಯ ತ್ರೇತಾಯುಗದಲ್ಲಿ ರಾಜನೇ ಧರ್ಮಾಧಿಕಾರಿಯೂ ಆಗಿದ್ದ, ರಾಜ್ಯಾಧಿಕಾರಿಯೇ ಧರ್ಮಾಧಿಕಾರಿಯೂ ಆಗಿದ್ದ. ಧರ್ಮಕ್ಕೆ ಅಂತ ಮತ್ತೊಬ್ಬ ಗುರು ಅಥವಾ ಧರ್ಮಾಧಿಕಾರಿ ಇರಲಿಲ್ಲ. 2 ಸೂತ್ರ ಒಬ್ಬನ ಕೈಯಲ್ಲೇ ಇದ್ದಿದ್ರಿಂದ 2 ಸುಸೂತ್ರವಾಗಿ ಸಾಗಿತ್ತು. ಆದರೆ ದ್ವಾಪರ ಯುಗ ಪ್ರಾರಂಭವಾಗ್ತಾ ಇದ್ದ ಹಾಗೆ ರಾಜ್ಯಾಧಿಕಾರಿ ಬೇರೆಯಾದ, ಧರ್ಮಾಧಿಕಾರಿ ಬೇರೆಯಾದ. ಮನುಷ್ಯಾತ್ಮನಲ್ಲಿ ಸತೋಪ್ರಧಾನತೆ ನಷ್ಟವಾಗ್ತಾ ರಜೋಗುಣ ಪ್ರವೇಶವಾಯಿತು. ದೇವಭಾವ ಕಡಿಮೆಯಾಗಿ ದೇಹಭಾವ ಶುರುವಾಯಿತು. ಕ್ರಿಶ್ಚಿಯನರ ಒಂದು ಕಥೆ ನಮಗೆಲ್ಲ ಗೊತ್ತಿದೆ. ಮೊದಲು ಆಡಮ್ ಈವ್ ಈ ಜಗತ್ತಿಗೆ ಬಂದ್ರು. ದೇವರು ಅವರಿಬ್ಬರನ್ನು ಕಳಿಸಿದ, ಎಲ್ಲ ಸಂತೋಷವನ್ನ ಆನಂದಿಸಿ, ಆದರೆ ಒಂದು ಮರದ ಹಣ್ಣನ್ನ ತಿನ್ಬೇಡಿ ಅಂತ ಹೇಳಿ ಕಳಿಸಿದ. ಸಾವಿರಾರು ವರ್ಷಗಳೇ ಆಡಮ್ ಈವ್ ಬಹಳ ಸುಖವಾಗಿದ್ರು. ಒಂದು ದಿನ ಅವರ ಮನಸ್ಸಿನಲ್ಲಿ ಪ್ರಶ್ನೆ ಬಂತು, ಈ ಮರದ ಹಣ್ಣು ತಿಂದು ನೋಡೋಣ ಏನಾಗುತ್ತೆ ಅಂತ. ಆ ಹಣ್ಣನ್ನ ತಿಂದ ತಕ್ಷಣ ಅವರಲ್ಲಿ ಅಲ್ಲಿಯ ತನಕ ಇಲ್ಲದ ದೇಹಭಾವ ಬಂತು ಅಲ್ವಾ. ಅವರು ಹುಟ್ಟುಡುಗೆಯಲ್ಲಿದ್ರು,
ವಸ್ತ್ರವನ್ನೇನು ಧರಿಸ್ತಿರ್ಲಿಲ್ಲ, ಆದ್ರೆ ಯಾವ ಕಾನ್ಷಿಯಸ್ ಇರಲಿಲ್ಲ ಅಂತ ಆ ಗ್ರಂಥ ಹೇಳುತ್ತೆ. ಯಾವಾಗ ಹಣ್ಣನ್ನ ತಿಂದ್ರು ಆಗ ಅವರಿಗೆ ಬಾಡಿ ಕಾನ್ಷಿಯಸ್, ದೇಹದ ಅಭಿಮಾನ ಶುರುವಾಯಿತು. ನಾನು ಹೆಣ್ಣು, ನಾನು ಗಂಡು. ಆಗ ದೇಹವನ್ನ ಮರೆಮಾಚುವ ವ್ಯವಸ್ಥೆ ಪ್ರಾರಂಭವಾಯಿತು. ಹೀಗೆ ಕಥೆ ಮುಂದುವರಿಯುತ್ತೆ ಆತ್ಮೀಯರೇ. ಹಾಗಂತ ಸತ್ಯ ತ್ರೇತಾಯುಗದಲ್ಲೇನು ಜನ ಹಾಗಿರ್ಲಿಲ್ಲ. ತುಂಬಾ ಸುಂದರವಾದ ವಸ್ತ್ರ ವಿನ್ಯಾಸಗಳು, ದೇವತೆಗಳದನ್ನ ನಾವು ಕಾಣ್ತೇವೆ. ದ್ವಾಪರ ಯುಗದಲ್ಲಿ ದೇಹ ಭಾವ ಪ್ರಾರಂಭವಾದಾಗ ಮಾನವನಲ್ಲಿ ನಿಧಾನವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳ ಪ್ರತೀಕವಾದ ರಾವಣನ ಪ್ರವೇಶತೆಯಾಯಿತು. ಇಲ್ಲಿಯ ತನಕ ರಾಮರಾಜ್ಯ ಅಂತ ಕರೆಸಿಕೊಂಡಿದ್ದ ಸೃಷ್ಟಿ ಈಗ ರಾವಣ ರಾಜ್ಯವಾಗಿ ಬದಲಾಗತೊಡಗಿತು. ಈ ರಾವಣ ರಾಜ್ಯದಲ್ಲಿ ಮನುಷ್ಯನಲ್ಲಿ ವಿಕಾರಗಳ ಪ್ರವೇಶತೆಯಾದಾಗ ಸಹಜವಾಗಿಯೇ ದೇಹ ಭಾವ ಪ್ರವೇಶವಾಗಿ ಸತೋಗುಣ ಕಡಿಮೆಯಾಗಿ ರಜೋಗುಣ ಪ್ರಾರಂಭವಾದಾಗ ಮಾನವ ಅಶಾಂತಿಗೆ ನಿಧಾನಕ್ಕೆ ಜಾರುವುದಕ್ಕೆ ಶುರು ಮಾಡಿದ. ಬೇರೆ ಬೇರೆ ಧರ್ಮಗಳು ಪ್ರವೇಶವಾಗುವುದಕ್ಕೆ ಶುರುವಾಯಿತು. ಮಾನವನಲ್ಲಿಯ ಪೂಜ್ಯ ಭಾವ ಮರೆಯಾಯಿತು, ದೇವಭಾವ ಹೊರಟು ಹೋಯಿತು. ರಾವಣ ಇವನ ಒಂದು ಕಿರೀಟವನ್ನೇ ಕಿತ್ಕೊಂಡ್ಬಿಟ್ಟ. ಯಾವುದು ಪವಿತ್ರತೆಯ ಸಂಕೇತವಾಗಿದ್ದ ಪ್ರಭಾವಳಿಯ ಕಿರೀಟ ಹೊರಟು ಹೋಯಿತು. ರಾಜರು ಉಳಿದ್ರು, ಒಂದು ಕಿರೀಟ, ರತ್ನಖಚಿತವಾದ ಕಿರೀಟ ಉಳಿತು, ಆದರೆ ಪವಿತ್ರತೆಯ ಕಿರೀಟ ಹೊರಟು ಹೋಯಿತು. ಅದಕ್ಕೆ ನಾವು ಎಲ್ಲ ದೇವತೆಗಳಿಗೆ ಪ್ರಭಾವಳಿಯನ್ನ ತೋರಿಸ್ತೇವೆ, ಮನುಷ್ಯರು ಯಾರಿಗೂ ತೋರಿಸುವುದೇ ಇಲ್ಲ. ಹೀಗೆ ಶುರುವಾದ ದ್ವಾಪರ ಯುಗದಲ್ಲಿ ಕ್ರಮೇಣ ದೇವರ ಹುಡುಕಾಟ ಶುರುವಾಯಿತು. ಯಾರಿಗೋ ಆದ ಸಾಕ್ಷಾತ್ಕಾರದ ಆಧಾರದ ಮೇಲೆ ಪರಮಾತ್ಮ ಶಿವನನ್ನ ಪೂಜೆ ಮಾಡುವುದಕ್ಕೆ ಶುರು ಮಾಡಿದ್ರು. ಜ್ಯೋತಿರ್ಬಿಂದು ಸ್ವರೂಪನಾದ ಪರಮಾತ್ಮನನ್ನ ಜ್ಯೋತಿರ್ಲಿಂಗ ರೂಪದಲ್ಲಿ ಪೂಜೆ ಮಾಡುವುದಕ್ಕೆ ಶುರುವಾಯಿತು. ಮೊಟ್ಟ ಮೊದಲು ರಾಜ ವಿಕ್ರಮಾದಿತ್ಯ ಸೌರಾಷ್ಟ್ರದಲ್ಲಿ ಸೋಮನಾಥ ಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಪ್ರಾರಂಭಿಸಿದ ಅಂತ ಒಂದು ಕಡೆ ಉಲ್ಲೇಖ ಬರ್ತದೆ. ಹೀಗೆ ಏಕದೇವೋಪಾಸನೆಯಿಂದ ಭಕ್ತಿಭಾವ ಶುರುವಾಯಿತು, ಹುಡುಕಾಟ ಶುರುವಾಯಿತು. ಸನಾತನ ಧರ್ಮದಲ್ಲಿ ಅನೇಕ ಭಾವ ಸ್ವಭಾವಗಳ ತಿಕ್ಕಾಟ ಶುರುವಾದ ಪರಿಣಾಮ ಈ ಸನಾತನ ಧರ್ಮ ಭಾರತವನ್ನ ಬಿಟ್ಟು ವಿಶ್ವದ ಎಲ್ಲ ಕಡೆ ಹರಡುವುದಕ್ಕೆ ಶುರುವಾಯಿತು. ಕ್ರಮೇಣವಾಗಿ ಅನ್ಯ ಧರ್ಮ ಸ್ಥಾಪಕರ ಆಗಮನವಾಗುವುದಕ್ಕೆ ಶುರುವಾಯಿತು. ಧರ್ಮಗಳು ಸ್ಥಾಪನೆಯಾಗುವುದಕ್ಕೆ ಶುರುವಾದವು. ನಿಧಾನವಾಗಿ ಏಕದೇವೋಪಾಸನೆಯಿಂದ ಆಗಿ ಹೋದ ದೇವತೆಗಳನ್ನ ಪೂಜೆ ಮಾಡುವುದಕ್ಕೆ ಶುರು ಮಾಡಿದ್ವಿ. ದ್ವಾಪರ ಯುಗದಲ್ಲಿ ವೈಶ್ಯ ವಂಶಜರು ಅಥವಾ ವೈಶ್ಯ ವರ್ಣ ಶುರುವಾಯಿತು. ವೈಶ್ಯರು ಅಂದ್ರೆ ವ್ಯಾಪಾರ ಮಾಡುವವರು ಅಂತ. ಭಗವಂತನ ಜೊತೆಗೆ ಭಕ್ತಿಯ ವ್ಯಾಪಾರ ಶುರುವಾಯಿತು. ಏಕಚಕ್ರಾಧಿಪತ್ಯ ನಾಶವಾಯಿತು. ಅನೇಕ ರಾಜರುಗಳು ಬರಕ್ಕೆ ಶುರುವಾಡಿದ್ರು. ಸುಮಾರು ದ್ವಾಪರದ ಮಧ್ಯದಲ್ಲಿ ಯುದ್ಧಗಳಾಗುವುದಕ್ಕೆ ಶುರುವಾಯಿತು. ತಾನು ಮೇಲು ತಾನು ಮೇಲು ಎನ್ನುವ ಭಾವ ಬರುವುದಕ್ಕೆ ಶುರುವಾಯಿತು. ಮಾನವನಲ್ಲಿ ವಿಕಾರಗಳು ಜಾಸ್ತಿ ಆಗ್ತಾ 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 ಭಕ್ತಿಯಲ್ಲಿಯೂ ಸಹ ಅನೇಕ ದೇವೋಪಾಸನೆ ಪ್ರಾರಂಭವಾಯಿತು. ಹೀಗೆ 1250 ವರ್ಷಗಳ ದ್ವಾಪರ ಯುಗದಲ್ಲಿ ಮನುಷ್ಯ 21 ಪುನರ್ಜನ್ಮಗಳನ್ನು ಪಡೆದ. ಆಯುಸ್ಸು ಕಡಿಮೆಯಾಯಿತು, ಪುನರ್ಜನ್ಮಗಳು ಜಾಸ್ತಿಯಾದವು, ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಕಾಲಕ್ರಮೇಣ ದ್ವಾಪರ ಕಳೆದು ಕಲಿಯುಗ ಪ್ರಾರಂಭವಾಗುವ ಹಂತದಲ್ಲಿ ಅನೇಕ ಶರಣರು, ಸಂತರು ಈ ಭೂಮಿಯ ಮೇಲೆ ಅವತರಿಸುವುದಕ್ಕೆ ಪ್ರಾರಂಭಿಸಿದ್ರು. ಮತ್ತೆ ಸನಾತನ ಧರ್ಮವನ್ನು ಒಗ್ಗೂಡಿಸುವ ಪ್ರಯತ್ನವನ್ನ ಶುರು ಮಾಡಿದ್ರು. ಆದರೆ ದ್ವಾಪರ ಯುಗ ಕಳೆದು ಕಲಿಯುಗ ಪ್ರಾರಂಭವಾದಾಗ ಅನೇಕ ದೇವೋಪಾಸನೆ ಇನ್ನೂ ವಿಚಿತ್ರವಾಗಿ ಮನುಷ್ಯ ಪ್ರಕೃತಿಯನ್ನ ಪೂಜಿಸುವುದಕ್ಕೆ ಶುರು ಮಾಡಿದ, ಪಂಚತತ್ವಗಳನ್ನ ಪೂಜಿಸುವುದಕ್ಕೆ ಶುರು ಮಾಡಿದ. ನಂತರ ಭೂತ ಪೂಜೆಯನ್ನ, ಬದುಕಿದ ಮನುಷ್ಯರನ್ನ ಸತ್ತ ಮೇಲೆ ಅವರ ಸಮಾಧಿಯನ್ನ ಪೂಜಿಸುವ ಪ್ರವೃತ್ತಿಯು ಕಲಿಯುಗದಲ್ಲಿ ಪ್ರಾರಂಭವಾಯಿತು. ಮನುಷ್ಯನಲ್ಲಿಯ ಸಾತ್ವಿಕತೆ ಎಂದೋ ಕಡಿಮೆಯಾಗಿ ಹೋಗಿತ್ತು. ರಜೋಗುಣ ಪ್ರಧಾನವಾಗಿತ್ತು. ರಜೋಗುಣವು ನಶಿಸಿ ಕಲಿಯುಗದಲ್ಲಿ ತಮೋಗುಣ ವಿಜೃಂಭಿಸುವುದಕ್ಕೆ ಶುರುವಾಯಿತು. ತಾಮಸಿಕತೆ, ಈರ್ಷೆ, ದ್ವೇಷ, ಅಟ್ಟಹಾಸ ಮೆರೆಯುವುದಕ್ಕೆ ಶುರುವಾಯಿತು. ಕಾಮವಿಕಾರ ಈ
ಸೃಷ್ಟಿಯ ಪ್ರಧಾನ ಗುಣವಾಗಿ ಬದಲಾಗುವುದಕ್ಕೆ ಶುರುವಾಯಿತು. ಮಾನವನ ಸಹಜ ಗುಣ ಎನ್ನುವಷ್ಟರ ಮಟ್ಟಿಗೆ ಮಾನವ ಅದನ್ನು ಸ್ವೀಕರಿಸುವುದಕ್ಕೆ ಶುರು ಮಾಡಿದ. ಅತ್ಯಾಚಾರ, ಅನಾಚಾರ, ಪಾಪಾಚಾರ ಈ ಕಲಿಯುಗದ ಕೊಡುಗೆಯಾಗಿ ಬೆಳೀತು. ಅನೇಕ ಧರ್ಮಗಳು, ಅನೇಕ ಭಾಷೆಗಳು, ಅನೇಕ ರಾಜ್ಯಗಳು, ಅನೇಕ ಪ್ರಾಂತ್ಯಗಳು ಶುರುವಾಗ್ತಾ ಆಗ್ತಾ ಆಗ್ತಾ ಬಡಿದಾಟ, ಹೋರಾಟ ಇದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಯಿತು. ಹೀಗೆ 1250 ವರ್ಷಗಳ ಕಲಿಯುಗದಲ್ಲಿ ಮನುಷ್ಯ 42 ಪುನರ್ಜನ್ಮಗಳನ್ನು ಪಡೆದ. ಕಾಲ್ಪನಿಕ ದೇವತೆಗಳ ಪೂಜೆಯೂ ಸಹ ಕಲಿಯುಗದಲ್ಲಿ ಶುರುವಾಯಿತು. ಎಲ್ಲ ಆಶ್ರಮದಲ್ಲಿ ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ಬ್ರಹ್ಮಚರ್ಯಾಶ್ರಮ ಎಲ್ಲವೂ ಕಲುಷಿತವಾಗಿ ಹೋದವು. ರಾಜರುಗಳ ರಾಜ್ಯ ಸಮಾಪ್ತಿಯಾಯಿತು, ಪ್ರಜಾರಾಜ್ಯ ಶುರುವಾಯಿತು. ಒಂದೊಂದೇ ದೇಶ ಪ್ರಜಾರಾಜ್ಯದ ಆಡಳಿತವನ್ನು ರೂಢಿಸಿಕೊಂಡಿತು. ಒಬ್ಬರ ಮೇಲೊಬ್ಬರಿಗೆ ವಿಶ್ವಾಸವಿಲ್ಲದ ಹಾಗೆ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ನನ್ನನ್ನ ಮೈಚಾನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ ಅಂತ. ಅವ್ಯಭಿಚಾರಿಯಾದ ಭಕ್ತಿಯಿಂದ ನನ್ನನ್ನು ನೀನು ಸೇವಿಸು. ಇವತ್ತು ಜಗತ್ತಿನಲ್ಲಿ ಅವ್ಯಭಿಚಾರಿಯಾದ ಭಕ್ತಿ ಎಲ್ಲೆಲ್ಲಿಯೂ ಕಾಣಕ್ಕೆ ಸಿಗುವುದಿಲ್ಲ. ಹೀಗೆ ಎಲ್ಲ ಮಾರ್ಗವು ಕಲುಷಿತವಾದಾಗ, ಸಂಪೂರ್ಣ ರಾವಣ ಈ ರಾಜ್ಯದ ಅಧಿಪತಿಯಾದಾಗ, ರಾವಣನ ಅಟ್ಟಹಾಸ ಮರಿತಾ ಇರುವಾಗ, ಎಲ್ಲ ಇಡೀ ವಿಶ್ವವೇ ಸಂಪೂರ್ಣವಾಗಿ ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ಕಿತ್ತಾಡ್ತಾ ಇರುವಾಗ, ವಿಕಾರಗಳ ಸಾಮ್ರಾಜ್ಯ ವಿಸ್ತರಿಸಿಕೊಂಡಿರುವಾಗ, ಪುನಃ ಈ ಜಗತ್ತಿನಲ್ಲಿ ಸತ್ಯ ಧರ್ಮ ಸ್ಥಾಪಿಸುವುದಕ್ಕೆ ಪರಮಾತ್ಮನ ಅವತರಣೆ ಅನಿವಾರ್ಯವಾಯಿತು. ಅದೇ ಸಂಗಮ ಯುಗ. ಲೆಕ್ಕ ಮಾಡ್ತಾ ಬರೋಣ. ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ ಅಂದ್ರೆ 20 ಜನ್ಮ, ದ್ವಾಪರದ 21 ಸೇರಿಸಿದ್ರೆ 41 ಜನ್ಮ, ಕಲಿಯುಗದ 42 ಸೇರಿಸಿದ್ರೆ 83 ಜನ್ಮಗಳನ್ನ, ಪುನರ್ಜನ್ಮಗಳನ್ನ ಪಡೆದ್ವಿ. ಎಲ್ಲರೂ ಅಲ್ಲ, ಯಾರು ಸತ್ಯಯುಗದ ಪ್ರಾರಂಭದಿಂದ ಬಂದ್ರು ಅವರು 83 ಪುನರ್ಜನ್ಮಗಳನ್ನ ಪಡೆದಿದ್ರು. ಆಗ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ಅವಿನಾಶಿ ರುದ್ರ ಜ್ಞಾನ ಯಜ್ಞವನ್ನ ಸ್ಥಾಪಿಸಿ ಪ್ರತಿಯೊಬ್ಬ ನರನಾರಿಯು ದೇವತೆಯಾಗುವ ಜ್ಞಾನವನ್ನ ತಿಳಿಸಿದ. ಯಾರು ಈ ಜ್ಞಾನವನ್ನ ಪಡೆದುಕೊಂಡ್ರು ದ್ವಿಜರಾದ್ರು, ಬ್ರಹ್ಮಮುಖ ಕಮಲದಿಂದ ಜ್ಞಾನವನ್ನ ಸಂಪಾದಿಸಿಕೊಂಡ್ರು. ಅವರು 84ನೇ ಜನ್ಮಕ್ಕೆ ಪ್ರವೇಶಿಸಿದ್ರು, ಸಂಗಮ ಯುಗಕ್ಕೆ ಬಂದ್ರು. ಸ್ವಯಂ ಪರಮಾತ್ಮ ಕಲಿಸುವ ಶಿಕ್ಷಣದಿಂದ ತಮ್ಮನ್ನ ತಾವು ಪಾವನ ಮಾಡಿಕೊಂಡು ಸದ್ಗತಿಯ ದಾರಿಯಲ್ಲಿ ಮುನ್ನಡೆಯುತ್ತಾ ಭಗವಂತ ಸಂಗಮ ಯುಗದಲ್ಲಿ ನಿರ್ಮಿಸಿರುವ ಮನೆಗೆ ಹೋಗುವ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನು ಮಾಡಿದ್ರು. ಸ್ವಯಂ ಪರಮಾತ್ಮನೇ ಮಾರ್ಗದರ್ಶಕನಾಗಿ ಇಡೀ ಸೃಷ್ಟಿಯ ಮನುಷ್ಯಾತ್ಮರನ್ನ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುವ ಸಲುವಾಗಿಯೇ ಸ್ಥಾಪಿಸಿರುವುದು ಇದು ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಸ್ವಯಂ ರುದ್ರ, ರುದ್ರ ಅಂದ್ರೆ ರುದಿರ, ಅಳುವಿನಿಂದ ಬಿಡುಗಡೆ ಮಾಡುವವ ಅಂತ ಅರ್ಥ. ದುಃಖದಿಂದ ಬಿಡುಗಡೆ ಮಾಡುವವ, ದುಃಖಹರ್ತ ಸುಖಕರ್ತನಾದ ಪರಮಾತ್ಮ ಶಿವ ಸ್ಥಾಪಿಸಿರುವ ಅವಿನಾಶಿ ಜ್ಞಾನ ಯಜ್ಞ ಇದು. ಈ ಯಜ್ಞದಲ್ಲಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡವರೇ ಮುಂಬರುವ ಸತ್ಯಯುಗದ ದೇವತೆಗಳಾಗ್ತಾರೆ ಎನ್ನುವುದು ಪರಮಾತ್ಮನ ಶಿಕ್ಷಣದಿಂದ ನಾವೆಲ್ಲ ಕಲಿತಿರುವ ಸತ್ಯ. ಈಗ ಎಲ್ಲರೂ ವಾಪಸ್ ಹೋಗುವ ಸಮಯ. ಮನೆಗೆ ಹೋಗುವ ಗಂಟೆ ಬಾರಿಸಿಯಾಗಿದೆ. ಎಲ್ಲರೂ ಮನೆಗೆ ಹೊರಡಬೇಕಾಗಿದೆ. ಮನೆಗೆ ಹೊರಡುವುದಕ್ಕೆ ಒಂದು ನಾವು ಪರಮಾತ್ಮನ ನೆನಪಿನಿಂದ ಪಾವನರಾಗಿ ಹೋಗ್ಬೇಕು, ಇಲ್ಲವೋ ಶಿಕ್ಷೆಗಳನ್ನ ಅನುಭವಿಸಿ ಪಾವನರಾಗಿ ಹೋಗ್ಬೇಕು. ಪಾವನರಾಗದೆ ಮನೆಗೆ ಅಂದ್ರೆ ಪರಮಧಾಮಕ್ಕೆ ಯಾರು ಹಿಂತಿರುಗುವುದಕ್ಕೆ ಸಾಧ್ಯವಿಲ್ಲ. ಈಗ ವರ್ತಮಾನ ಸಮಯದಲ್ಲಿ ಪರಮಾತ್ಮ ಶಿವ ನಮ್ಮ ಎಲ್ಲರಿಗೂ ಸಹ ಮನೆಗೆ ಹೋಗುವುದಕ್ಕಾಗಿ ಒಂದು ಜ್ಞಾನದ ಲಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೂತ್ಕೊಂಡು ನಾವೆಲ್ಲರೂ ಸಹ ಮನೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಜ್ಞಾನ ಯೋಗದ ಅಭ್ಯಾಸವನ್ನ ಮಾಡಿ, ರಾಜಯೋಗದ ಅಭ್ಯಾಸವನ್ನ ಮಾಡಿ ಕರ್ಮಯೋಗಿಗಳಾಗಿ ಜನ್ಮ ಜನ್ಮಾಂತರದ ಪಾಪದ ಮೂಟೆಯನ್ನ ಕೆಳಗಿಳಿಸಿ ಪುಣ್ಯವನ್ನ ಅಥವಾ ಶ್ರೇಷ್ಠ ಕರ್ಮಗಳ ಫಲವನ್ನ ಸಂಪಾದಿಸಿಕೊಂಡು
ಪರಮಾತ್ಮನ ಕೈ ಹಿಡಿದು ಅವನ ಸಂತಾನರಾದ ನಾವು ಹೆಮ್ಮೆಯಿಂದ ಅವನೊಡನೆ ಮನೆಗೆ ತೆರಳುವ ಸಮಯ. ಬಹಳಷ್ಟು ಸಮಯ ಕಳೆದು ಹೋಗಿದೆ. ಉಳಿದಿರುವ ಅಲ್ಪ ಸಮಯದಲ್ಲಿ ಈ ಸೃಷ್ಟಿ ನಾಟಕದ ಈ ಮೆಟ್ಟಿಲುಗಳನ್ನು ಇಳಿದು ಇಳಿದು ಕೆಳಗೆ ಬಂದಿದ್ದೇವೆ. ಮೇಲಕ್ಕೆ ಹೋಗುವ ಸರಾಗವಾದ ಮಾರ್ಗದಲ್ಲಿ ಮೇಲಕ್ಕೆ ಹೋಗೋಣ. ಇದೊಂದು ಹತ್ತುವ ಇಳಿಯುವ ಆಟ. ಭಾರತ ಉನ್ನತಕ್ಕೆ ಹೋದಾಗ, ಉತ್ಥಾನಗೊಂಡಾಗ ಇಡೀ ಜಗತ್ತು ಶ್ರೇಷ್ಠವಾಗುತ್ತೆ. ಭಾರತ ಪತನವಾದಾಗ ಇಡೀ ಜಗತ್ತು ಪತನವಾಗುತ್ತೆ. ಅದಕ್ಕೆ ನಾವೆಲ್ಲ ಆದಿ ಸನಾತನ ದೇವತಾ ಧರ್ಮದ ಆತ್ಮಗಳು. ನಮ್ಮಲ್ಲಿಯ ಆ ಸನಾತನ ಧರ್ಮವನ್ನ, ದೇವತ್ವವನ್ನ ಜಾಗೃತ ಮಾಡಿಕೊಂಡು ಭಾರತವನ್ನ ಪುನಃ ದೇವಭೂಮಿಯನ್ನಾಗಿ ಮಾಡುವುದಕ್ಕಾಗಿ ರಾಜಯೋಗಿಗಳಾಗೋಣ. ಪರಮಾತ್ಮ ರುದ್ರ ರಚಿಸಿರುವ ಈ ಜ್ಞಾನ ಯಜ್ಞದಲ್ಲಿ ನಮ್ಮಲ್ಲಿರುವ ಪಂಚವಿಕಾರಗಳನ್ನು ಆಹುತಿ ಹಾಕೋಣ. ಯಜ್ಞ ಸಮಾಪ್ತಿಯ ಸಮಯ ಬಂದಿದೆ, ತಡ ಮಾಡುವುದು ಬೇಡ. ನಾವೆಲ್ಲ ಪರಮಾತ್ಮ ಶಿವ ಹಂಚುತ್ತಿರುವ ಈ ಜ್ಞಾನ ಪ್ರಸಾದಕ್ಕೆ ಭಾಗಿಗಳಾಗೋಣ. ಓಂ ಶಾಂತಿ.